ಹಾಯ್ ಆಲ್, ಇವತ್ತು ನಾನು ಕೊಬ್ಬರಿ ಬರ್ಫಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ತರಿ ಆಗಿದ್ದರೆ ಸಾಕಾಗುತ್ತೆ. ಇದನ್ನು ಒಂದು ಬಾಣಲಿಗೆ 2 ಸ್ಪೂನು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಉದುರಾಗಬೇಕು, ನೀರಿನ ಅಂಶ ಹೋಗಿ. ಅದಾದಮೇಲೆ ಒಂದು ಚಿಕ್ಕ ಬಾಣಲಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ಇದೇನು ಪಾಕ ಹಾಕೋದೇನು ಬೇಕಾಗಲ್ಲ, ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಇದನ್ನು ಹುರಿದಿರುವಂಥ ಕಾಯಿ ತುರಿ ಜೊತೆ ಇದನ್ನು ಸೇರಿಸ್ಕೋಬೇಕು. ಇದನ್ನು ಸೋದಿಸ್ಕೊಂಡು ತೊಗೊಂಡ್ರೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಾಯಿ ತುರಿ ಜೊತೆ. ನೋಡಿ, ಈ ಥರ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ತಳ ಬಿಡಬೇಕು. ಇದು ಪಾಕ ಆಗಿದೆಯಾ ಇಲ್ಲ ಅಂತ ಈ ಥರ ನೀರು ಹಚ್ಕೊಂಡು ನೋಡ್ಕೋಬೇಕು. ಒಂದು ಪ್ಲೇಟಿಗೆ ತುಪ್ಪನ ಸವರ್ಕೊಂಡು ಕಾಯಿ ಬರ್ಫಿನ ಇದಕ್ಕೆ ಸರ್ವ್ ಮಾಡಿಕೊಂಡು ಕೈಯಿಂದನೇ ಶೇಪ್ ಕೊಡ್ತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಮೇಲೆ ಏಲಕ್ಕಿ ಮತ್ತು ಗೋಡಂಬಿ ಹಾಕ್ಕೊಂಡು ಇದು ಹೊಂದ್ಕೊಳ್ಳೋಕ್ಕೆ ಒಂದು 10 ನಿಮಿಷ ಬಿಟ್ಟರೆ ಆಗೋಗುತ್ತೆ.